10ನೇ ತರಗತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ಇಂಗ್ಲಿಷ್ ಕಲಿಯುವುದು ಈಗ ತುಂಬಾ ಸುಲಭ. ಶಾಲೆಯಲ್ಲಿ ಇಂಗ್ಲಿಷ್ ಅರ್ಥವಾಗ್ತಿಲ್ಲ ಅನ್ನೋ ಚಿಂತೆ ಬೇಡ. ಈಗ ನಿಮ್ಮ ಮನೆಯಲ್ಲೇ ಕುಳಿತು ಪ್ರತಿಯೊಂದು ಪದ ಹಾಗೂ ಪ್ರತಿಯೊಂದು ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಬಹುದು ಮತ್ತು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು. ಕನ್ನಡ ಭಾಷೆ ಗೊತ್ತಿರುವ ಯಾವುದೇ ಪೋಷಕರು ಈ ವಿಡಿಯೋ ಸರಣಿ ಮೂಲಕ ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಅಭ್ಯಾಸ ಮಾಡುವುದರಲ್ಲಿ ಸಹಾಯ ಮಾಡಬಹುದು. ನಮಸ್ಕಾರ, ನಮ್ಮ ಡ್ರೀಮ್ ಅಂಡ್ ಗ್ರೋ ಚಾನೆಲ್ಗೆ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಮೊದಲನೇ ಪಾಠ ಅ ಹೀರೋ ಇದರ ಮೊದಲ ಪುಟವನ್ನು ಪ್ರತಿಯೊಂದು ಪದ ಮತ್ತು ವಾಕ್ಯದ ಅರ್ಥದೊಂದಿಗೆ ಅತ್ಯಂತ ಸರಳವಾಗಿ ಕಲಿಯೋಣ. Read this anecdote narrated by a person. Read ಓದು ಅಥವಾ ಓದಿರಿ. Anecdote ಸಣ್ಣ ಸ್ವಾರಸ್ಯಕರ ನೈಜ ಕಥೆ, ಪ್ರಸಂಗ. Narrated ನಿರೂಪಿಸಿದ, ಹೇಳಿದ. By a person ಒಬ್ಬ ವ್ಯಕ್ತಿಯಿಂದ. ಒಬ್ಬ ವ್ಯಕ್ತಿಯು ನಿರೂಪಿಸಿರುವ ಈ ಸ್ವಾರಸ್ಯಕರವಾದ ಸಣ್ಣ ಪ್ರಸಂಗವನ್ನು ಓದಿರಿ. Imperative sentence ಆಜ್ಞಾರ್ಥಕ ವಾಕ್ಯ. Read ಎಂಬ ಕ್ರಿಯಾಪದದಿಂದ ವಾಕ್ಯ ಆರಂಭವಾಗಿದೆ. Then answer the question given below. Then ನಂತರ. Answer ಉತ್ತರಿಸಿ. Question ಪ್ರಶ್ನೆ. Given below ಅಂದರೆ ಕೆಳಗೆ ನೀಡಲಾದ ಎಂದರ್ಥ. ಈ ವಾಕ್ಯದ ಅರ್ಥ ನಂತರ ಕೆಳಗೆ ನೀಡಿರುವ ಪ್ರಶ್ನೆಗೆ ಉತ್ತರಿಸಿ. ಕಂಜಂಕ್ಷನ್ ಸಂಯೋಜಕ. Then ಎಂಬುದು ಇಲ್ಲಿ ಎರಡು ಕ್ರಿಯೆಗಳನ್ನು ಜೋಡಿಸುವ ಕೆಲಸ ಮಾಡುತ್ತದೆ. I was teaching my 8-year-old son Siddhartha about living and non-living things. Teaching ಕಲಿಸುತ್ತಿದ್ದೆ. 8-year-old 8 ವರ್ಷದ ಪ್ರಾಯದ. Son ಮಗ. Living ಜೀವವಿರುವ. Non-living things ಜೀವವಿಲ್ಲದ ನಿರ್ಜೀವ ವಸ್ತುಗಳು. ಈ ವಾಕ್ಯದ ಅರ್ಥ ನಾನು ನನ್ನ 8 ವರ್ಷದ ಮಗನಾದ ಸಿದ್ಧಾರ್ಥನಿಗೆ ಜೀವವಿರುವ ಮತ್ತು ನಿರ್ಜೀವ ವಸ್ತುಗಳ ಬಗ್ಗೆ ಕಲಿಸುತ್ತಿದ್ದೆ, ಹೇಳಿಕೊಡುತ್ತಿದ್ದೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಪೂರ್ಣ ಭೂತಕಾಲ. ವಾಸ್ ಟೀಚಿಂಗ್ ಎಂಬುದು ಈ ಕಾಲವನ್ನು ಸೂಚಿಸುತ್ತದೆ. I then asked him to tell me 5 important features of living things. Then ಆಗ ನಂತರ. Asked ಕೇಳಿದೆ. Tell ಹೇಳಲು. 5 important ಮುಖ್ಯವಾದ. Features ಲಕ್ಷಣಗಳು. ಈ ವಾಕ್ಯದ ಅರ್ಥ ನಂತರ ನಾನು ಅವನಿಗೆ ಜೀವವಿರುವ ವಸ್ತುಗಳ 5 ಪ್ರಮುಖ ಲಕ್ಷಣಗಳನ್ನು ಹೇಳಲು ಕೇಳಿದೆನು. ಸಿಂಪಲ್ ಪಾಸ್ಟ್ ಟೆನ್ಸ್ ಸರಳ ಭೂತಕಾಲ. ಆಸ್ಕ್ಡ್ ಎಂಬುದು ಕ್ರಿಯಾಪದದ ಎರಡನೇ ರೂಪ V2. He promptly told me that living things breathe, feel, move and grow old and die. Promptly ತಕ್ಷಣವೇ, ವಿಳಂಬವಿಲ್ಲದೆ. told ಹೇಳಿದನು. breathe ಉಸಿರಾಡು. feel ಭಾವಿಸು, ಸ್ಪರ್ಶಿಸು. move ಚಲಿಸು. grow old ವಯಸ್ಸಾಗು, ಮುಪ್ಪಾಗು. die ಸಾಯು. ಅವನು ತಕ್ಷಣವೇ ನನಗೆ ಜೀವವಿರುವ ವಸ್ತುಗಳು ಉಸಿರಾಡುತ್ತವೆ, ಅನುಭವಿಸುತ್ತವೆ, ಚಲಿಸುತ್ತವೆ ಮತ್ತು ವಯಸ್ಸಾಗಿ ಕೊನೆಗೆ ಸಾಯುತ್ತವೆ ಎಂದು ಹೇಳಿದನು. ಆಡ್ವರ್ಬ್ ಕ್ರಿಯಾವಿಶೇಷಣ. ಪ್ರಾಂಪ್ಟ್ಲಿ ಎಂಬುದು ಕ್ರಿಯೆ ನಡೆದ ರೀತಿಯನ್ನು ತಿಳಿಸುತ್ತದೆ. One more, I said, and it looked like he couldn't remember. One more, ಇನ್ನೊಂದು. said ಹೇಳಿದೆ. looked like ಕಂಡಂತೆ ಅನಿಸಿತು. couldn't ಸಾಧ್ಯವಾಗಲಿಲ್ಲ. remember ನೆನಪಿಸಿಕೊಳ್ಳಲು. ಇನ್ನೊಂದು ಹೇಳು ಎಂದು ನಾನು ಕೇಳಿದೆ, ಆದರೆ ಅವನಿಗೆ ಅದು ನೆನಪಿಗೆ ಬರುತ್ತಿಲ್ಲ ಎಂದು ತೋರುತ್ತಿತ್ತು. ಮೋಡಲ್ ಆಕ್ಸಿಲರಿ. couldn't could not ಎಂಬುದು ಸಾಮರ್ಥ್ಯದ ಕೊರತೆಯನ್ನು ಸೂಚಿಸುತ್ತದೆ. forget he finally added. forget ಮರೆತು ಬಿಡುವುದು. finally ಕೊನೆಗೂ
ಕೊನೆಯದಾಗಿ. added ಸೇರಿಸಿದನು, ಹೇಳಿದನು. ಮರೆತು ಬಿಡುವುದು, ಮರೆಯುವುದು ಎಂದು ಅವನು ಕೊನೆಗೆ ಉತ್ತರಿಸಿದನು. ಡಿರೆಕ್ಟ್ ಸ್ಪೀಚ್. ಹುಡುಗನ ನಿಖರವಾದ ಮಾತುಗಳನ್ನು ದ್ವಿಗುಣ ಉದ್ಧರಣ ಚಿಹ್ನೆಗಳ ಒಳಗಡೆ ನೀಡಲಾಗಿದೆ. ಐ ಸ್ಮೈಲ್ಡ್ ನಗೆ ಬೀರಿದೆ, ಮುಗುಳ್ನಕ್ಕೆ. ನಾನು ಮುಗುಳ್ನಕ್ಕಿದೆನು. ಸಿಂಪಲ್ ಪಾಸ್ಟ್ ಟೆನ್ಸ್. ಸ್ಮೈಲ್ಡ್ ಎಂಬುದು ಭೂತಕಾಲದ ಕ್ರಿಯಾಪದ. ಇದು ಇಂಟ್ರಾನ್ಸಿಟಿವ್ ವರ್ಬ್, ಅಕರ್ಮಕ ಕ್ರಿಯಾಪದ ಆಗಿದೆ. ಕ್ಯಾನ್ ಯು ಗೆಸ್ ವೈ ಐ ಸ್ಮೈಲ್ಡ್? ಕ್ಯಾನ್ ಸಾಧ್ಯವೇ. ಗೆಸ್ ಊಹಿಸು. ವೈ ಏಕೆ. ನಾನು ಏಕೆ ನಕ್ಕೆನು ಎಂದು ನೀವು ಊಹಿಸಬಲ್ಲಿರಾ? ಇಂಟರೋಗೇಟಿವ್ ಸೆಂಟೆನ್ಸ್ ಪ್ರಶ್ನಾರ್ಥಕ ವಾಕ್ಯ. ಕ್ಯಾನ್ ಎಂಬ ಸಹಾಯ ಕ್ರಿಯಾಪದದಿಂದ ಪ್ರಶ್ನೆ ಪ್ರಾರಂಭವಾಗಿದೆ. At his ignorance, forgetfulness in general, ready wit, choose the most appropriate one. Ignorance, ಅಜ್ಞಾನ. Forgetfulness, ಮರೆಗುಳಿತನ. In general, ಸಾಮಾನ್ಯವಾಗಿ. Ready wit, ಸಮಯ ಪ್ರಜ್ಞೆ. Choose, ಆರಿಸಿ. Most appropriate, ಅತ್ಯಂತ ಸೂಕ್ತವಾದ. ಅವನ ಅಜ್ಞಾನಕ್ಕಾಗಿಯೇ, ಸಾಮಾನ್ಯ ಮರೆಗುಳಿತನಕ್ಕಾಗಿಯೇ ಅಥವಾ ಅವನ ಸಮಯ ಪ್ರಜ್ಞೆಗಾಗಿಯೇ. ನೌನ್ಸ್ ನಾಮಪದಗಳು. ಇಗ್ನೊರೆನ್ಸ್, ಫರ್ಗೆಟ್ಫುಲ್ನೆಸ್, ವಿಟ್ ಇವುಗಳು ಆಬ್ಸ್ಟ್ರಾಕ್ಟ್ ನೌನ್ಸ್ ಭಾವನಾಮಪದಗಳು ಆಗಿವೆ. ಆನ್ಸರ್ ಟು ದ ಕ್ವೆಶ್ಚನ್. ಉತ್ತರ ರೆಡಿ ವಿತ್ ಸಮಯ ಪ್ರಜ್ಞೆ. ವಿವರಣೆ: ಸಿದ್ಧಾರ್ಥನಿಗೆ ಜೀವವಿರುವ ವಸ್ತುಗಳ 5ನೇ ಲಕ್ಷಣ ನೆನಪಿಗೆ ಬರಲಿಲ್ಲ. ಆದರೆ ಅವನು ಗಾಬರಿಯಾಗದೆ ಮರೆತು ಬಿಡುವುದು ಫರ್ಗೆಟ್ ಸಹ ಬದುಕಿರುವವರ ಒಂದು ಲಕ್ಷಣವೇ ಎಂದು ಬಹಳ ತಮಾಷೆಯಾಗಿ ಹಾಗೂ ಚುರುಕಾಗಿ ಉತ್ತರಿಸಿದನು. ಅವನ ಈ ಅದ್ಭುತವಾದ ಸಮಯ ಪ್ರಜ್ಞೆಯನ್ನು ಕಂಡು ತಂದೆಯು ಮುಗುಳ್ನಕ್ಕರು. ಮಕ್ಕಳೇ, ಈ ರೀತಿ ಪ್ರತಿ ಪದವನ್ನೂ ಬಿಡಿಸಿ ಓದಿದರೆ ಇಂಗ್ಲಿಷ್ ಅತ್ಯಂತ ಸರಳವಾಗುತ್ತದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ಪಾಠದಲ್ಲಿ ಇನ್ನಷ್ಟು ಕಲಿಯೋಣ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ನಲ್ಲಿ ಟೈಪ್ ಮಾಡಿ. ಇದು ಡ್ರೀಮ್ ಅಂಡ್ ಗ್ರೋ ಚಾನೆಲ್. ನಿನ್ನೆಗಿಂತ ಇಂದು ಉತ್ತಮವಾಗಲು ಬಯಸುವ ಪ್ರತಿಯೊಬ್ಬರ ಪ್ರಯಾಣ. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದರೆ ಲೈಕ್ ಮಾಡಿ. ಭವಿಷ್ಯವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುವವರಿಗೆ ಶೇರ್ ಮಾಡಿ. ನಮ್ಮೊಂದಿಗೆ ಕಲಿಯಲು ಮತ್ತು ಬೆಳೆಯಲು ಡ್ರೀಮ್ ಅಂಡ್ ಗ್ರೋಗೆ ಸಬ್ಸ್ಕ್ರೈಬ್ ಮಾಡಿ.